ಯಾವ ಜಾಗಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಆಗೈತೆ ಗೈಸ್. ಮಂದಲ್ಪಟ್ಟೆ ಕಡೆ ಟರ್ನ್ ಅದು. ಸೊ ಇವಾಗ ಮಂದಲ್ಪಟ್ಟಿಗೆ ಹೋಗ್ಬೇಕಾದ್ರೆ ಒಂದು ಹೊಳೆ ಹರಿತಾ ಇದೆ. ಏನು ಸಾಕಾಗೈತೆ ನೋಡಿ, ದೊಡ್ಡ ಹೊಳೆ. ನಮ್ಮ ಅಂಬರಿದೆ ನೋಡಿ, ಏನು ಸಕಾಲ ಕಾಣ್ತಿದೆ ಇಲ್ಲಿಂದ. ಬನ್ನಿ, ಇನ್ನೂ ತುಂಬ ದೂರ ಹೋಗಬೇಕು, ಹೋಗೋಣ. ಇಲ್ಲಿಂದ ಎಕ್ಸ್ಟ್ರೀಮ್ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಆ್ಯಕ್ಚುಲಾಗಿ ಇಲ್ಲಿ ಏನು ಸ್ಟಾಪ್ ಇದೆ, ಇಲ್ಲಿಂದ ಮೇಲ್ಗಡೆ ಯಾವ ಗಾಡಿಗಳು ಹೋಗಲ್ಲ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಸೊ ನಾನಿಲ್ಲಿ ಈ ಥರ ಫುಲ್ ಪ್ಯಾಕ್ಡ್ ಅಪ್ ಆಗಿ ರೆಡಿ ಆಗಿದ್ದೀನಿ ಅಂತಂದರೆ ನಾನಿವಾಗ ಕೂರ್ಗೆ ಹೋಗ್ತಾಯಿದ್ದೀನಿ. ಸೊ ಕೂರ್ಗಳಿಗೆ ಯಾವ್ಯಾವ ಪ್ಲೇಸ್ ನೋಡ್ತೀನಿ, ಏನೇನು ನೋಡ್ತೀನಿ ಅಂತ ಇವತ್ತು ನಿಮಗೆ ತೋರಿಸ್ತೀನಂತೆ. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ನಾವಿವಾಗಿದ್ದೀವಿ ಕೂರ್ಗ್ನಲ್ಲಿ. ನೋಡಿ ಏನು ವೆದರ್ ಇದೆ, ಆಹಾ ಖುಷಿ ಆಗ್ತಿದೆ ಗುರು ಈ ರೋಡಲ್ಲಿ ಹೋಗೋದಕ್ಕೆ. ಗೈಸ್ ಈ ಕಡೆ ಎಲ್ಲ ಬರೀ ಎಲ್ಲ KSRTC ಬಸ್ಸಿಗಿಂತ ಜಾಸ್ತಿ ಪ್ರೈವೇಟ್ ಬಸ್ಸೇ ಜಾಸ್ತಿ ಈ ಕಡೆ. ಸೀರಿಯಸ್ ಮಾನ್ಸೂನ್ ಸೀಸನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವಂತೂ. ಹೆಂಗೈತೆ ಗೊತ್ತಾ, ಸಾಕಾಗೈತೆ ರೋಡ್ ಮಾತ್ರ ಇದು ನೋಡಿ. ನೋಡಿ ಮೋಸ್ಟ್ಲಿ ಅವರು ಕೂಡ ಮಂಗಲ್ಪಟ್ಟಿ ಕಡೆನೇ ಬರ್ತಿದ್ದಾರೆ ಅನ್ಸುತ್ತೆ ಬಾಯ್ಸು. ಯಾಕೆಂತಂದರೆ ತುಂಬ ದೂರದಿಂದ ನೋಡ್ತೀನಿ, ಅವರೆಲ್ಲ ಹೋಗ್ತವ್ರ, ನಾವಲ್ಲೇ ಇದ್ದೀವಿ, ನಾವೆಲ್ಲ ಹೋಗ್ತೀವಿ, ಅವರಲ್ಲೇ ಇದ್ದಾರೆ. ಹಾಗಾಗಿ ಇಷ್ಟೇ ಇದೆ ರೋಡ್ ಮಾತ್ರ. ಕರೆಕ್ಟಾಗಿ ಬಂದರೆ ಇಷ್ಟು ಹೆಚ್ಚು ಸೈ. ಪರ್ಟಿಕ್ಯುಲರಾಗಿ ಈ ರೋಡ್ ಮಾತ್ರ ಅಂದರೆ ಇಷ್ಟು ಸಿಗ್ತಾ ಇಲ್ಲ, ಅಲ್ಲಿಂದ ಸಾಕಾಗೈತೆ ಮಾತ್ರ. ಏನಿದು ರೋಡು, ಸುತ್ತ ವೆದರು, ರೋಡು ಗೈಸ್. ಇದೆಲ್ಲ ಹೆಂಗಿರ್ತಾರ ಗೊತ್ತಿಲ್ಲ ಈ ಕಡೆ ಎಲ್ಲ ಪಾಪ. ಯಾವಾಗಲೂ ಒಂದು ವಾರ ಹೋಗಿ ಬರೋಂಥವ್ರು ನಮಗೆ ಹಿಂಗೆ ಅನಿಸುತ್ತೆ, ಬಟ್ ಇಲ್ಲಿ ಎನಿ ಟೈಮ್ ಮಳೆಲೇ ಇರಬೇಕಲ್ಲ, ಅವ್ರಿಗೆ ಇನ್ಯಾವ ಥರ ಫೀಲ್ ಆಗಬೇಡ. ಕಷ್ಟ ಇದೆ ಗುರು, ಯಾವಾಗಲೂ ಇದೇ ಥರ ಮಳೆಲಿರೋದಕ್ಕೆ. ಓ ಭಯ ಭಯ ಭಯ.
ಗೈಸ್ ಆಂದಿವೆ ಬರ್ಬೇಕಾದ್ರೆ ಒಳ್ಳೇದೊಂದು ರಿವರ್ಸ್ ಫಾಲ್ಸ್ ಸಿಕ್ತು. ಫೋಟೋ ಹಾಕೋಣ ಆದ್ರೆ ನಿಂತಿದ್ದೀನಿ. ಸಕ್ಕತ್ತಾಗೈತಲ್ಲ. ಚೆನ್ನಾಗೈತೆ ಒಳ್ಳೆ. ಗೈಸ್ ಮಂದಲ್ಪಟ್ಟೆ ಕಡೆ ಟರ್ನ್ ಅದು. ಸೊ ಇವಾಗ ಮಂದಲ್ಪಟ್ಟಿಗೆ ಹೋಗ್ಬೇಕಾದ್ರೆ ಒಂದು ಹೊಳೆ ಹರಿತಾ ಇದೆ. ಏನು ಸಕ್ಕತ್ತಾಗೈತೆ ನೋಡಿ, ದೊಡ್ಡ ಹೊಳೆ. ಹಿಂಗೆ ಒಂದು ವಿಸಿಟ್ ಹಾಕಿ ಹೋಗ್ತಿದ್ವಲ್ಲ, ಹಂಗೆ ನಿಲ್ಲಿಸ್ಬಿಟ್ಟು ತೋರಿಸೋಣ ಅಂತ ವೀಡಿಯೋ ಮಾಡಿದೆ. ಗೈಸ್ ಆ ಕಡೆ ವೆದರ್ ನೋಡಿ ಏನು ಸಕ್ಕತ್ತಾಗಿದೆ. ಹೋಗ್ತಾ ಹೋಗ್ತಾ ಹಿಂಗೇನೆ ಫುಲ್ ವೆದರ್ ಸಖತ್ತಾಗಿ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಲ್ಲಿ ಮಳೆ, ಅಲ್ಲಲ್ಲಿ ಫಾಗು, ಅಲ್ಲಲ್ಲಿ ಈ ಥರ ಹೊಳೆಗಳು, ಜೊತೆಗೆ ನಮ್ಮ ಅಂಬಾರಿ, ಅದ್ರ ಮೇಲೆ ನಮ್ಮ ಜಂಬೂ ಸವಾರಿ. ಸಖತ್ತಾಗಿದೆ ಅಲ್ವಾ ಪ್ರಾಸ. ಬನ್ನಿ ಹಿಂಗೆ ಒಂದು ಸ್ಟಾಪ್ ಹಾಕೋಣ, ನೋಡೋಣ, ತೋರಿಸೋಣ ಅಂತ ಅಂದ್ಕೊಂಡು ನಿಂತ್ಕೊಂಡೆ. ಇವಾಗ ಮಂದಲ್ಪಟ್ಟಿಗೆ ಇಲ್ಲಿಂದ ಒಂದು 17 ಕಿಲೋಮೀಟರ್ಸ್ ಅಷ್ಟೇ ಬಾಕಿ ಇರೋದು. ಹೋಗೋಣ. ಇಲ್ಲೊಂದು ಜಲಪಾತ ಥರ ಇದ್ದೀರಿ, ಏನು ಸಖತ್ತಾಗಿದೆ ನೋಡಿ. ವಾವ್ ಗುರು, ಇದು ಮಿಸ್ ಮಾಡ್ಕೊಂಡಿದ್ದೆ ಗುರು, ಬಂದಿನ ಇದ್ರು. ಇದು ಕೋಟೆಬ್ಬಿ ವಾಟರ್ ಫಾಲ್ಸ್, ಮಕ್ಕಂದೂರು ಗ್ರಾಮ ಪಂಚಾಯಿತಿ, ಕೋಟೆಬ್ಬಿ ಫಾಲ್ಸ್. ಗೈಸ್ ಇದು ಕೋಟೆಬ್ಬಿ ಫಾಲ್ಸ್ ಅಂತ ಮಂದಲ್ಪಟ್ಟಿಗೆ ಹೋಗೋಂಥ ರೋಡಲ್ಲೇ ಸಿಗುತ್ತೆ. ಇದು ಕೋಟೆಬ್ಬಿ ಫಾಲ್ಸ್. ಶರ್ಕಂಡ್ರ ಮಾಕಾಮೂತಿ ಹೊಡೆದು ಊರು ಬಾಗ್ಲಾಗತ್ತು. ಗೈಸ್ ಇದು ಬರೋದು ಆನ್ ದಿ ವೇ ಮಂದಲ್ಪಟ್ಟಿಗೆ ಹೋಗೋ ರೋಡಲ್ಲೇ ಸಿಗುತ್ತೆ ನಿಮಗೆ. ಹತ್ರ ಇಲ್ಲಿಂದ ಮಂದಲ್ಪಟ್ಟಿ 8 ಕಿಲೋಮೀಟ್ರ್ ಆಗುತ್ತೆ. ಇವಾಗ ನಾವು ಇದು ನೋಡಾಯ್ತು ಫಾಲ್ಸ್ನ, ಮಂದಲ್ಪಟ್ಟಿ ಕಡೆಗೆ ಹೋಗುವ. ಏನು ಸಖತ್ತಾಗೈತೆ ಗುರು. ಸ್ನೇಹಿತರೆ, ಇದು ಹೊಳೆ ಮಧ್ಯದಲ್ಲಿ ಅಲ್ಲಿ ಸ್ಟೆಪ್ ಆಗಿರೋದ್ರಿಂದ ಆ ಥರ ಜಲಪಾತ ಥರ ಬರ್ತಿರೋದು. ಬಟ್ ಸಖತ್ತಾಗಿ ಕಾಣ್ತಿದೆ ಒಳ್ಳೆ. ಅಲ್ಲಿ ಫುಲ್ ಗ್ಯಾಂಗ್ ಎಲ್ಲ ಬಂದಿದ್ದಾರೆ, ಬ್ಯಾಂಗ್ ಮಾಡ್ತಾವ್ರೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು. ನಮ್ಮ ಫೋಟೋ ತೆಗಿಯೋಕೆ ಯಾರೂ ಇಲ್ಲ, ನಮ್ಮ ಫೋಟೋನ ನಾವೇ ತೆಕ್ಕೋಬೇಕು. ಸಖತ್ತಾಗೈತೆ ಮಾತ್ರ, ಥರ ಖುಷಿ ಆಗ್ತಾಯಿದೆ ಗುರು. ಬಿಡ್ರಪ್ಪ. ಗೈಸ್ ಇವಾಗ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ, ನೀರು ಕೂಡ ಜಾಸ್ತಿ ಆಗ್ತಾರೋ ಥರ ಫೀಲ್ ಆಗ್ತಿದೆ ನೋಡಿ. ಎಲ್ಲ ಕಡೆ ಹರ್ಕೊಂಡು ಬಂದು ಈ ಹೊಳೆ ಸೇರಿ ಯಾವ ಜಾಗಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ಆಗೈತೆ. ಸೊ ನಾವು ಮುಂದುವರಿಯುವ, ಬರಬೇಕು ಇನ್ನೊಂದು ಸರಿ ನೋಡಿದಾಗುತ್ತೆ. ಸದ್ಯಕ್ಕೆ ಹಂಗೆ ಒಂದು ಲೈಟಾಗಿ ಕೋಟೆಬ್ಬಿ ಫಾಲ್ಸ್ ಹತ್ರ ಸ್ಟಾಪ್ ಹಾಕಿ ಆನ್ ದಿ ವೇ ಟೀ ಕುಡ್ಕೊಂಡು, ಪಕ್ಕದಲ್ಲಿ ಫಾಲ್ಸ್ ಇದೆ ನೋಡ್ಕೊಂಡು ಇಲ್ಲಿಂದವ ಮಂದಲ್ಪಟ್ಟಿ ಕಡೆಗೆ ಹೋಗಬೇಕು. ಬಟ್ ವೆದರು, ಕಾಫಿ, ಎದುರುಗಡೆ ಫಾಲ್ಸು ಸಖತ್ತಾಗೈತೆ ಗೈಸ್ ಮಾತ್ರ. ಗೈಸ್ ಇಲ್ಲೊಂದು ವಾಟರ್ ಕ್ರಾಸಿಂಗ್ ಸಿಕ್ತು ಮೇನ್ ರೋಡಲ್ಲೆಲ್ಲ. ಏನು ಚೆನ್ನಾಗಿ ಕಾಣ್ತಿದೆ ನೋಡಿ. ಏನು ಸಾಕಾಗಿದೆ ಅಲ್ವಾ. ಹಿಂಗೆ ಕೂರ್ ಕಡೆ ಬಂದರೆ ಅಲ್ಲಲ್ಲಿ ಈ ಥರ ಚಿಕ್ಕ ಚಿಕ್ಕ ಜಲಪಾತಗಳು ಕಾಣ್ತಾನೇ ಇರುತ್ತೆ. ಇವಾಗ ಏನು ನೀವು ಹೊಳೆ ನೋಡಿದ್ರಿ ಅಲ್ಲ, ಅಲ್ಲಿ ಇದೇ ನೀರೇ ಹರ್ಕೊಂಡು ಹೋಗೋದು ಜಾಸ್ತಿ. ಸೌಂಡ್ ಜೋರಾಗಿ ಕೇಳಿಸ್ತಿದೆ.
ಹರ್ಕೊ ಹೋಗ್ತಾ ಇದೆ. ಎಲ್ಲ ಕಡೆ ಜಲಪಾತ, ಮಸ್ತ್ ಫಾಗ್ ವ್ಯೂ. ಇದಕ್ಕಿನ್ನ ಇನ್ನೇನು ಬೇಕು ಸ್ವರ್ಗಕ್ಕೆ. ಗೈಸ್, ಮಂದಲ್ಪಟ್ಟಿ ಆಫ್ ರೋಡಿಂಗ್ ಇಲ್ಲಿಂದಲೇ ಸ್ಟಾರ್ಟ್ ಆಗಂಗೆ ಕಾಣ್ತಾ ಇದೆ. ಹೊಡೀತಾ ಇರೋದೆ. ಇಲ್ಲ ಗುರು, ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಬಟ್ ಸ್ವಲ್ಪ ದೂರ ಮಾತ್ರ ಅಲ್ಲಿ ಹಿಂಗಾಗಿರೋದು. ಇನ್ನೂ ಹೋಗ್ತಾ ಹೋಗ್ತಾ ತುಂಬಾ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ರೋಡು. ಏಕೆಂತಂದರೆ ಫುಲ್ಲು ಟಾಪಿಗೆ ಹೋಗ್ಬೇಕಲ್ಲ ನಾವು. ಅಷ್ಟೊಂದು ರೋಡ್ ಚೆನ್ನಾಗಿಲ್ಲ. ಏಕೆಂದರೆ ನಾನು ಒಂದ್ಸರಿ ಜೀಪ್ ರೈಡ್ ಮಾಡಿದ್ದೆ, ಅದನ್ನೇ ಈ ಸರಿ ಬೈಕ್ ರೈಡ್ ಮಾಡೋಣ ಅಂತ ಬಂದಿದ್ದೀನಿ. ಆಹಾ, ಏನು ಸಕ್ಕತ್ತಾಗಿದೆ. ಅಲ್ಲಲ್ಲಿ ಈ ಥರ ವಾವ್. ಗೈಸ್ ನೋಡಿ ಗೈಸ್ ಹೆಂಗಿದೆ ಫುಲ್ಲು. ಸೀರಿಯಸ್ ಆಗಿ ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿ ಸಕ್ಕತ್ತಾಗಿದೆ ಅನ್ಕೊಳ್ಳಿ ಮಾತ್ರ. ನಂಬರ್ ಇದೆ ನೋಡಿ, ಏನು ಸಕ್ಕತ್ತಾಗಿ ಕಾಣ್ತಿದೆ ಇಲ್ಲಿಂದ. ಬನ್ನಿ, ಇನ್ನೂ ತುಂಬ ದೂರ ಹೋಗಬೇಕು, ಹೋಗೋಣ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಂದಲ್ಪಟ್ಟಿ ಆಫ್ ರೋಡಿಂಗು. ಎಲ್ಲ ಸಲ ಗುಂಡಿ ಬಿದ್ದು ಹೋಗಿದೆ. ಇನ್ನು ಮೈನ್ ಆಫ್ ರೋಡಿಂಗ್ ಸಿಕ್ಕಿಲ್ಲ. ಸದ್ಯಕ್ಕಿನ್ನೂ ರೋಡಲ್ಲೇ ಹೋಗ್ತಿದ್ದೀವಿ. ಮಂದಲ್ಪಟ್ಟಿನೇ 8 ಕಿಲೋಮೀಟ್ರ್ ಅಂತೆ. ಅಲ್ಲಿಂದ ಇನ್ನೂ ಮೇಲ್ಗಡೆ ಹೋಗಬೇಕು. ಅಂದರೆ ರೋಡ್ ಬಿಟ್ಟು ಇನ್ನೂ ಆಫ್ ರೋಡಿಂಗ್ ಹೋಗಬೇಕು, ವ್ಯೂ ಪಾಯಿಂಟಿಗೆ ಹೋಗಬೇಕು ಅಂದರೆ. ಹಾಗಾಗಿ ನಾವಿನ್ನೂ ಮಂದಲ್ಪಟ್ಟಿಗೆ ತಲುಪಿಲ್ಲ. ಸೌಂಡ್ ಈ ಗಾಡಿನೇ ಹಿಂಗೆ ಹೊಡಿತಿದ್ದೀವಿ. ಮಿಸ್ಸಾಗಿ ನಮ್ಮ ಕೈಗೆ ಏನಾರು ಹಿಮಾಲಯನ್ ಸಿಕ್ಕಿರಿ ಏನು ಗತಿ? ಕೆಚ್ಚದೆ. ಅದು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ನನ್ನ ಈ 220 ಮಾಡಬೇಕು ಅಂತಲೇ ಬಂದಿರೋದು. ಅಂತ ಎಲ್ಲೋ ನೀವೆಲ್ಲ ಹಿಂಗೆ ಹೋಗ್ತಿದ್ದೀರಾ? ಗೈಸ್ ನೋಡಿ, ಇಲ್ಲೆಲ್ಲ ಫುಲ್ ಗಾಡಿ ಹೋಗ್ತಾ ಇದೆ, ಜೀಪ್ಗಳೆಲ್ಲ ಹೆಚ್ಚು ಹೋಗ್ತಾವ್ರು. ಆಫ್ ರೋಡಿಂಗ್ ಗಾಡಿಗಳೆಲ್ಲ ಮೊದಲೇ.
ಒಂದು ಚಿಕ್ಕ ಜರಿ ಹರಿತಾ ಇದೆ ಇಲ್ಲಿ. ಅಣ್ಣ ನೀನು ಸಾಮಾನ್ಯದಲ್ಲ ಇನ್ನೂ ಆಫ್ ರೋಡ್ ಸಿಕ್ಕಿಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ ಕನ್ನಡ. ರಿವರ್ಸ್ ಕೊಡ್ಬೇಡ. ಎಲ್ಲಿ ಬಿಟ್ಟು ಮುಂದಿನ ರೋಡ್ ಇರ್ತಾರ ಅಲ್ಲಿಂದ ಸಕ್ಕತ್ತಾಗಿದ್ದೀನಿ. ಫುಲ್ಲು ಮಿಸ್ಟೊಳಗಡೆ ಬಂದು ಇವಾಗ ಪಾಪ ಓಲಿ ಆಯ್ತಾ ಕ್ಯಾಮ್ರಾ ಅಣ್ಣ ಹಿಂದೆ ಇದ್ದಾನೆ. ಇಲ್ಲ ಅಂದರೆ ಅವನು ಎಷ್ಟೇ ನೋಡ್ಬೋದಿತ್ತು. ಓಹೋ ಬರ್ತಿದೆ ಇಲ್ಲಿಂದ ಎಕ್ಸ್ಟ್ರೀಮ್ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಆ್ಯಕ್ಚುಲಾಗಿ ಇಲ್ಲಿ ಏನು ಸ್ಟಾಪ್ ಇದೆ, ಇಲ್ಲಿಂದ ಮೇಲ್ಗಡೆ ಯಾವ ಗಾಡಿಗಳು ಹೋಗಲ್ಲ.